ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮುಖ ತೊಳೆಯುವಾಗ ಈ ಮಂತ್ರ ಹೇಳಿ, ನೀವಂದುಕೊಂಡ ವ್ಯಕ್ತಿ ನಿಮ್ಮ ಪ್ರೀತಿಗೆ ಗುಲಾಮನಾಗ್ತಾನೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ನಾವು ಯಾರನ್ನಾದ್ರೂ ತುಂಬಾನೇ ಪ್ರೀತಿ ಮಾಡಿದ್ರೆ ಅವರು ಕೆಟ್ಟವರೋ ಒಳ್ಳೆಯವರೋ ಯಾರು ಏನು ಒಂದನ್ನು ಸಹ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಪ್ರೀತಿಗೆ ಅದೆಲ್ಲ ಬೇಕಾಗಿಲ್ಲ. ಬೇಕಾಗಿರೋದು ಒಂದು ಹಿಡಿ ಪ್ರೀತಿ ಅಷ್ಟೇ. ಈ ಪ್ರೀತಿಗೆ ಹಣ, ಸಂಪತ್ತು, ಅಂತಸ್ತು, ಹೆಸರು ಯಾವುದೂ ಬೇಡ. ಯಾವುದೇ ವ್ಯಕ್ತಿಯನ್ನ ತುಂಬಾನೇ ಇಷ್ಟಪಟ್ಟಾಗ ಆ ವ್ಯಕ್ತಿ ನಿಮ್ಮ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ದೇ ಇದ್ರೆ, ನಿಮ್ಮ ಪ್ರೀತಿಗೆ ಗೌರವ ನೀಡದೇ ಇದ್ರೆ ಹೇಗಾಗುತ್ತೆ ಅಲ್ವಾ? ಮನಸ್ಸಿಗೆ ತುಂಬಾನೇ ದುಃಖ ಉಂಟಾಗುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಒಂದಷ್ಟು ಉಪಾಯಗಳನ್ನ ಟ್ರೈ ಮಾಡಿದ್ದೇ ಆದ್ರೆ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ನಿಮ್ಮತ್ತ ಓಡೋಡಿ ಬರ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಪ್ರೀತಿಯಲ್ಲಿ ಗುಲಾಮರಾಗೋದು ಗ್ಯಾರಂಟಿ. ಅದಕ್ಕಾಗಿ ನೀವು ಏನ್ ಮಾಡಬೇಕು ಅಂತ ತಿಳಿಯೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ನೀವು ಕೂಡ ನಿಮ್ಮ ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದೀರಾ? ಆ ವ್ಯಕ್ತಿ ಕೂಡ ನಿಮ್ಮನ್ನ ಪ್ರೀತಿಸಬೇಕು, ನೀವು ಹೇಳಿದ್ದನ್ನೆಲ್ಲ ಅವರು ಕೇಳಬೇಕು ಅಂತ ನೀವು ಬಯಸಿದ್ರೆ, ಆವಾಗ ನೀವು ಮುಖ ತೊಳೆಯುವ ಸಂದರ್ಭದಲ್ಲಿ ಆ ವ್ಯಕ್ತಿಯ ಹೆಸರನ್ನ ಹೇಳಿ. ಇದರಿಂದ ಆ ವ್ಯಕ್ತಿ ನಿಮ್ಮ ಪ್ರೀತಿಯಲ್ಲಿ ಕಳೆದು ಹೋಗೋದು ಗ್ಯಾರಂಟಿ. ಅದಕ್ಕಾಗಿ ಯಾವ ನೀರಲ್ಲಿ ಮುಖ ತೊಳಿಬೇಕು, ಈ ವಿಧಾನ ಹೇಗೆ ಅನ್ನೋದನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ಹಾಗೇನೆ ಅದನ್ನ ಪಾಲಿಸಿದ್ರೆ ನಿಮ್ಮ ಕೆಲಸ ಆದಂತೆ. ನೀವು ಕೂಡ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳಿತೀರಿ ಅಲ್ವಾ? ಇದರಿಂದ ಮುಖ ಫ್ರೆಶ್ ಆಗುತ್ತೆ, ಮುಖ ಗ್ಲೋ ಆಗುತ್ತೆ. ಆದ್ರೆ ಇದೇ ನೀರಿನಿಂದ ನೀವು ಒಬ್ಬ ವ್ಯಕ್ತಿಯನ್ನ ವಶಪಡಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ನಿಮಗೆ ಗೊತ್ತಾ? ಇಲ್ಲಿದೆ ಆ ಕುತೂಹಲಕಾರಿ ಮಾಹಿತಿ. ಈ ಉಪಾಯವನ್ನ ನೀವು ಗುರುವಾರದ ದಿನವೇ ಮಾಡಬೇಕು. ಹೌದು, ಗುರುವಾರ ರಾತ್ರಿ ನೀವು ಒಂದು ದೊಡ್ಡದಾದ ಓಪನ್ ಪಾತ್ರೆಯನ್ನ ತಗೊಳ್ಬೇಕು. ಮಣ್ಣಿನ, ತಾಮ್ರದ ಪಾತ್ರೆ ತಗೊಳ್ಳೋದು ಉತ್ತಮ. ಅದನ್ನ ನೀರಿನಿಂದ ತುಂಬಿ ಈ ನೀರಿನ ಪಾತ್ರೆಯಲ್ಲಿ 5 ಕೇಸರಿಯ ಎಸಳುಗಳನ್ನ ಹಾಕಬೇಕು. ಜೊತೆಗೆ ಕಮಲದ ಹೂವಿನ ಸುಗಂಧ ದ್ರವ್ಯ 5 ಹನಿಗಳನ್ನ ನೀರಲ್ಲಿ ಬೆರೆಸಿ. ಇದಿಷ್ಟು ಮಾಡಿದ ನಂತರ ತುಪ್ಪದ ದೀಪವನ್ನ ಬೆಳಗಿಸಿ. ಬಳಿಕ ಇಲ್ಲಿ ನೀಡಲಾದ ಮಂತ್ರವನ್ನ ಭಕ್ತಿ ಶ್ರದ್ಧೆಯಿಂದ 108 ಬಾರಿ ಪಠಿಸಿ. ಆ ಮಂತ್ರ ಯಾವುದು ಅಂತಂದ್ರೆ, ಓಂ ನಮೋ ತ್ರಿಜಟ್ ಲಂಬೋದರ್ ವದ್ವದ್ ಆಕರ್ಷೈ ಆಕರ್ಷೈ ಸ್ವಾಹ. ಮಂತ್ರವನ್ನ ಪಠಿಸ್ತಾ ಒಂದೊಂದು ಬಾರಿ ಮಂತ್ರವನ್ನ ಹೇಳುವಾಗ್ಲೂ ನೀವು ತೋರು ಬೆರಳನ್ನ ನೀರಿನ ಮಧ್ಯಭಾಗದಲ್ಲಿ ಹಾಕಿ ನೀರನ್ನ 3 ಬಾರಿ ತಿರುಗಿಸಿ. 108 ಬಾರಿ ಮಂತ್ರ ಪಠಿಸುವಾಗ್ಲೂ ಇದನ್ನ ಮಾಡಬೇಕು. ಇದು ತುಂಬಾ ದೊಡ್ಡ ಪ್ರೊಸೀಜರ್ ಇರಬಹುದು, ಆದ್ರೆ ಇದನ್ನ ಮಾಡೋದ್ರಿಂದ ಲಾಭ ಸಿಗೋದಂತೂ ಖಂಡಿತ. ಅಷ್ಟೇ ಅಲ್ಲ, ನೀವು ಈ ವಿಧಾನವನ್ನ ಮಾಡುವಾಗ ಕೆಂಪು ಅಥವಾ ಪಿಂಕ್ ಬಣ್ಣದ ಬಟ್ಟೆಯನ್ನ ಧರಿಸಬೇಕು ಅನ್ನೋದು ನೆನಪಲ್ಲಿರಲಿ. ಜೊತೆಗೆ ಕೆಂಪು ಬಣ್ಣದ ಆಸನದ ಮೇಲೆಯೇ ನೀವು ಕೂತ್ಕೊಳ್ಬೇಕು. ಅಷ್ಟೇ ಅಲ್ಲ, ಈ ಕ್ರಿಯೆಯನ್ನ ನೀವು ರಾತ್ರಿ ಹೊತ್ತಲ್ಲೇ ಮಾಡಬೇಕು. ಈ ಕ್ರಿಯೆ ಮಾಡುವಾಗ ಯಾರಿಗೂ ಗೊತ್ತಾಗಬಾರದು. ಯಾವ ವ್ಯಕ್ತಿ ಈ ವಿಷಯವನ್ನ ಯಾರ ಬಳಿಯೂ ಹೇಳೋದಿಲ್ವೋ ಅವರ ಬಳಿ ಮಾತ್ರ ನೀವಿದನ್ನ ಹೇಳಬಹುದು. ಜೊತೆಗೆ ಈ ಪ್ರಕ್ರಿಯೆ ಪೂರ್ತಿಯಾಗಿ ಮುಗಿಯುವವರೆಗೂ ನೀವು ಯಾರ ಬಳಿಯೂ ಕೂಡ ಮಾತನಾಡಬಾರದು ಅನ್ನೋದು ನೆನಪಲ್ಲಿರಲಿ. ಇನ್ನು ಇದನ್ನ ಮಾಡುವಾಗ ನಿಮ್ಮ ಮುಖ ಪೂರ್ವ ದಿಕ್ಕಿನತ್ತ ಇರಬೇಕು. ಈ ಪವರ್ಫುಲ್ ಕ್ರಿಯೆಯನ್ನ ಗುರುವಾರದಂದೇ ಮಾಡಬೇಕು. ಜೊತೆಗೆ ಇದನ್ನ ಮಾಡುವಾಗ ಯಾವ ವ್ಯಕ್ತಿಯನ್ನ ನೀವು ನಿಮ್ಮ ಪ್ರೀತಿಯಲ್ಲಿ ಬಂಧಿಸಬೇಕು, ನಿಮ್ಮ ಪ್ರೀತಿಯನ್ನ ಒಪ್ಪಿಸಬೇಕು ಅಂತ ಅನ್ಕೊಂಡಿದ್ದೀರೋ ಆ ವ್ಯಕ್ತಿಯ ಹೆಸರನ್ನ ನಿರಂತರವಾಗಿ ಮನಸ್ಸಿನಲ್ಲಿ ನೆನಪಿಸ್ಕೊಳ್ಬೇಕು. ಮತ್ತೊಂದು ವಿಷಯ ಏನು ಅಂತಂದ್ರೆ, ಇದನ್ನ ಕೇವಲ ಪ್ರೇಮಿಗಳು ಅಥವಾ ಪತಿ ಪತ್ನಿಗಾಗಿ ಮಾತ್ರ ಮಾಡಬೇಕು ಅಂತೇನಿಲ್ಲ. ಪ್ರೀತಿಯನ್ನ ಪಡೆಯೋದಕ್ಕೆ ಹಂಬಲಿಸ್ತಾ ಇರೋ ಯಾರು ಬೇಕಾದ್ರೂ ಮಾಡಬಹುದು. ತಾಯಿ ಮಗನಿಗಾಗಿ ಮಾಡಬಹುದು, ಅಕ್ಕ ತಮ್ಮನಿಗಾಗಿ ಮಾಡಬಹುದು, ಮಗಳು ತಂದೆಗಾಗಿ ಮಾಡಬಹುದು, ಸ್ನೇಹಿತರಿಗಾಗಿಯೂ ಕೂಡ ನೀವಿದನ್ನ ಮಾಡಬಹುದು. ಯಾವೆಲ್ಲ ಸಂಬಂಧದಲ್ಲಿ ಪ್ರೀತಿ ಇರುತ್ತೋ ಆ ಸಂಬಂಧದಲ್ಲಿ ಈ ಕ್ರಿಯೆಯನ್ನ ಮಾಡಬಹುದು. ಗುರುವಾರ ರಾತ್ರಿ ಆ ನೀರನ್ನ ಹಾಗೆಯೇ ಬಿಡಿ. ಮಾರನೇ ದಿನ ಅಂದ್ರೆ ಶುಕ್ರವಾರ ಬೆಳಗ್ಗೆ ನೀರನ್ನ ಒಂದು ಬಾಟಲಿಯಲ್ಲಿ ತುಂಬಿ
ಇದಾದ್ಮೇಲೆ ಏನ್ ಮಾಡಬೇಕು ಅಂದ್ರೆ ನೀವು 108 ಕಮಲದ ಎಲೆಗಳನ್ನ ತಗೊಳ್ಬೇಕು. ಈ ಎಲೆಗಳ ಮೇಲೆ ಕೆಂಪು ಬಣ್ಣದ ಶೃಂಗಾರ ದ್ರವ್ಯ ಬರುತ್ತಲ್ವಾ, ಲಾಲ್ ಗಂಧ ಅಂತಾರೆ ಅದನ್ನ ತಗೊಳ್ಬೇಕು. ಈಗ ಅದ್ರ ಮೇಲೆ ದಾಳಿಂಬೆಯ ಪೆನ್ನಲ್ಲಿ ಅಥವಾ ನವಿಲುಗರಿಯ ಸಹಾಯದಿಂದ ಕಮಲದ ಎಲೆಯ ಮೇಲೆ ಶ್ರೀಂ ಅಂತ ಒಂದು ಬಾರಿ ಬರಿಬೇಕು. ಹೀಗೆ ಎಲ್ಲಾ 108 ಎಲೆಗಳ ಮೇಲೂ ಶ್ರೀಂ ಅಂತ ಬರಿಬೇಕು. ಇದಾದ ನಂತರ ನೀವು ಈ 108 ಎಲೆಗಳನ್ನ ಹಾಗೂ ನೀರನ್ನ ತಗೊಂಡು ಕೃಷ್ಣ, ರಾಧಾ, ಸೀತಾರಾಮ ಅಥವಾ ವಿಷ್ಣು ಲಕ್ಷ್ಮಿ ಯಾವುದಾದ್ರೂ ಒಂದು ಮಂದಿರಕ್ಕೆ ತೆರಳಿ ಅಲ್ಲಿ ಲಕ್ಷ್ಮಿ, ಸೀತಾ ಅಥವಾ ರಾಧೆಯ ಪಾದದ ಬಳಿ ಕಮಲದ ಎಲೆಗಳನ್ನ ಇಡಬೇಕು. ಬಳಿಕ ಆ ನೀರನ್ನ ವಿಷ್ಣು, ಕೃಷ್ಣ ಅಥವಾ ರಾಮನ ಮೂರ್ತಿಗೆ ಸ್ಪರ್ಶಿಸಿ ಅದನ್ನ ವಾಪಸ್ ಮನೆಗೆ ತಗೊಂಡ್ ಬರಬೇಕು. ಇದಿಷ್ಟು ಮಾಡಿ ಮನೆಗೆ ಬಂದ ಬಳಿಕ ನಾವೀಗ ಹೇಳುವಂತಹ ವಿಧಾನವನ್ನ ಸತತ 11 ದಿನಗಳ ಕಾಲ ಒಂದೊಂದು ದಿನವೂ ಮಿಸ್ ಮಾಡದೆ ನೀವು ಮಾಡಬೇಕು. ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ತೀವಿ, ಕೇಳಿ. ಶುಕ್ರವಾರ ನೀವು ಈ ಕ್ರಿಯೆಯನ್ನ ಮಾಡ್ತಾ ಇರ್ತೀರಿ. ಹಾಗಾದ್ರೆ ಶನಿವಾರದ ದಿನ ಬೆಳಗ್ಗೆ ಎದ್ದ ಬಳಿಕ ಮುಖ ತೊಳಿತೀರಿ ಅಲ್ವಾ? ಆ ಸಮಯದಲ್ಲಿ ಒಂದು ಮಗ್ಗೆ ನೀರನ್ನ ಹಾಕಿ ಅದರಲ್ಲಿ 1-2 ಚಮಚದಷ್ಟು ಪೂಜೆ ಮಾಡಿ ಬಾಟಲಿಯಲ್ಲಿ ತುಂಬಿಸಿದಂತಹ ನೀರನ್ನ ಸೇರಿಸಿ ನಂತರ ಈ ನೀರಲ್ಲಿ ಮುಖ ತೊಳಿರಿ. ಮುಖ ತೊಳೆಯುವ ಸಂದರ್ಭದಲ್ಲಿ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನ ಮನಸ್ಸಲ್ಲಿ ಹೇಳಿ. ಅವರು ನಿಮ್ಮ ಬಳಿ ಬರುವಂತೆ ಮನಸ್ಸಲ್ಲಿ ಕರಿತಾನೆ ಇರಿ. ಉದಾಹರಣೆಗೆ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರು ಶ್ರೀಕೃಷ್ಣ ಅಂತ ಅನ್ಕೊಳ್ಳೋಣ. ಆವಾಗ ನೀವು, ಹೇ ಶ್ರೀಕೃಷ್ಣ, ಬೇಗನೆ ನನ್ನ ಬಳಿ ಬಾ, ನನ್ನ ಪ್ರೀತಿಯನ್ನ ಸ್ವೀಕರಿಸು, ನನ್ನ ಪ್ರೀತಿಗೆ ಗೌರವ ನೀಡು, ನೀನು ಕೂಡ ನನ್ನನ್ನ ಪ್ರೀತಿ ಮಾಡು ಅಂತ ಹೇಳ್ತಾ ನಿಮ್ಮ ಪ್ರೀತಿ ಪಾತ್ರರ ಹೆಸರನ್ನ ಕೂಗಿ. ಈ ರೀತಿಯಾಗಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಿ. ಇದನ್ನ ನಿರಂತರವಾಗಿ 11 ದಿನಗಳವರೆಗೆ ಮಾಡಬೇಕು. ಈ 11 ದಿನಗಳಲ್ಲಿ ಅಥವಾ 11 ದಿನದ ಬಳಿಕ ಆ ವ್ಯಕ್ತಿ ಜೊತೆ ಯಾವುದೇ ರೀತಿಯಲ್ಲಿ ನಿಮಗೆ ಸಂಪರ್ಕ ಸಾಧಿಸಲು ಸಾಧ್ಯವಾದ್ರೆ ಮಂಗಳವಾರದ ದಿನ ನಿಮ್ಮ ಮನೆಯ ಹತ್ತಿರದ ಯಾವುದೇ ದೇವಿ ಮಂದಿರಕ್ಕೆ ತೆರಳಿ ದೇವರಿಗೆ ಹಳದಿ ಬಣ್ಣದ ಸಿಹಿ ತಿನಿಸನ್ನ ನೈವೇದ್ಯವಾಗಿ ಅರ್ಪಿಸಿ. ಇದರಿಂದ ಖಂಡಿತವಾಗಿಯೂ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಮತ್ತೆ ಕನೆಕ್ಟ್ ಆಗ್ತೀರಿ. ಅಷ್ಟೇ ಅಲ್ಲ, ಅವರು ಕೂಡ ನಿಮ್ಮನ್ನ ಮತ್ತೆ ಪ್ರೀತಿ ಮಾಡ್ತಾರೆ. ಅಂದ್ರೆ ನಿಮ್ಮ ಪ್ರೀತಿಯ ಗುಲಾಮ ಆಗೋದು ಖಚಿತ. ಆದ್ರೆ ಈ ವಿಧಾನಗಳನ್ನ ಬಹಳ ಶ್ರದ್ಧೆ, ನಿಷ್ಠೆಯಿಂದ ಮಾಡೋದನ್ನ ಮರಿಬೇಡಿ. ಹಾಗೇನೆ ವೀಕ್ಷಕರೇ, ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಈ ವಿಧಾನವನ್ನ ಒಳ್ಳೆಯ ಉದ್ದೇಶಕ್ಕಾಗಿ ಮಾತ್ರ ಬಳಕೆ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.